ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಎಸ್.ಟಿ. ಸೋಮಶೇಖರ್. ಅವರು ಅದಕ್ಕೆ ಮುಂಚೆ ಆಡ್ತಾ ಇದ್ದಂತಹ ಮಾತುಗಳೇ ಆ ಹಿಂಟ್ ಕೊಟ್ಟಿದ್ವು. ಹಾಗೆ ಈಗ ಕಾಂಗ್ರೆಸ್ಗೆ ಮತದಾನ ಮಾಡಿದ್ದಾರೆ. ಆ ಮೂಲಕ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಅಥವಾ ಬಿಜೆಪಿಯ ಅಭ್ಯರ್ಥಿಗೆ ಹೋಗಿಲ್ಲ. ಅವರ ಮತ ಬದಲಿಗೆ ಕಾಂಗ್ರೆಸ್ಗೆ ಎಸ್.ಟಿ. ಸೋಮಶೇಖರ್ ಅವರು ವೋಟ್ ಹಾಕಿದ್ದಾರೆ. ನಿರೀಕ್ಷಿತ ಅಂತ ಅಂದ್ಕೊಳ್ಬಹುದು. ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಪ್ರತಿಕ್ರಿಯಿಸ್ತಾ ಇದ್ರು. ಕಾಂಗ್ರೆಸ್ನ ನಾಯಕರ ಜೊತೆಗೇನೆ ಹೆಚ್ಚೆಚ್ಚು ಒಡನಾಟವನ್ನ ಇಟ್ಕೊಂಡಿದ್ದು. ವಿಧಾನಸಭೆ ಫಲಿತಾಂಶದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ರು ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್. ಕಾಂಗ್ರೆಸ್ನ ಜೊತೆಗೆ ಹೆಚ್ಚು ಓಡಾಟವನ್ನ ಇಟ್ಕೊಂಡಿದ್ರು. ಈಗ ನೋಡಿದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಸೇರಿ ಮೈತ್ರಿ ಅಭ್ಯರ್ಥಿಯನ್ನ ಹಾಕಿದ್ರು. 5ನೇ ಅಭ್ಯರ್ಥಿಯನ್ನ ಅಡ್ಡ ಮತದಾನದ ಮೂಲಕ ಅಥವಾ ಆತ್ಮಸಾಕ್ಷಿಯ ಮತದಾನದ ಮೂಲಕ ಗೆಲ್ಲಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಅಂತ. ಬಟ್ ಎಸ್.ಟಿ. ಸೋಮಶೇಖರ್ ಅವರೇ ಅಡ್ಡ ಮತದಾನ ಮಾಡಿದ್ದಾರೆ. ಇದು ಅವರು ಮತದಾನಕ್ಕೆ ಹೋಗೋದಕ್ಕೆ ಮುಂಚೆ ಪ್ರತಿಕ್ರಿಯಿಸಿದಂಥ ರೀತಿಯಾಗಿತ್ತು. ಕುಮಾರಸ್ವಾಮಿ ಅವರು ಆತ್ಮಸಾಕ್ಷಿಯ ಮತ ಕೇಳಿದ್ದಾರೆ. ಸೊ ನಿಮ್ಮ ನಡೆ ಏನು ಅಂತ ಕೇಳಿದ್ದಕ್ಕೆ ಅದಕ್ಕೆ ಅವ್ರಿಗೆ ಅಸಮಾಧಾನ ಇದ್ರೆ ನಾನೇನು ಮಾಡಲಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹೇಳಿಕೆ ಇದಕ್ಕೆ ಮುಂಚೆನೆ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗಿತ್ತು ಅವರ ಸ್ಟೇಟ್ಮೆಂಟ್. ಆತ್ಮಸಾಕ್ಷಿ ಮತನೇ ನಾನು ಕೂಡ ಕೊಡೋದು, ಆದರೆ ನನ್ನ ಮತ ಅಭಿವೃದ್ಧಿಗೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದರು. ಮತದಾನ ಆದಮೇಲೆ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ, ಮೊದಲು ಮತದಾನ ಮಾಡೋದಕ್ಕೆ ಬಿಡಿ, ಅದಾದ್ಮೇಲೆ ನಾನು ಪ್ರತಿಕ್ರಿಯಿಸ್ತೀನಿ ಅಥವಾ ನನ್ನ ಮತ ಯಾರಿಗೆ ಹೋಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಅದರ ಹಾಗೇನೆ ಈಗ ಎಸ್.ಟಿ. ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿರೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ಗೆ ಎಸ್.ಟಿ. ಸೋಮಶೇಖರ್ ತಮ್ಮ ಮತವನ್ನ ನೀಡಿದ್ದಾರೆ. ಒಂದ್ ಕಡೆ ಎಂ.ಬಿ. ಪಾಟೀಲ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, 3 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತೀವಿ, ಒಬ್ಬೊಬ್ಬ ಅಭ್ಯರ್ಥಿಗೆ 47 ಮತಗಳು ಬಂದರೂ ನೀವು ಆಶ್ಚರ್ಯ ಪಡೋದು ಬೇಡ, ಗೆಲ್ಲೋದಕ್ಕೆ ಬೇಕಾಗಿರೋದು 45 ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಆದರೆ 47 ಮತಗಳು ಬರುವಂಥ ಎಲ್ಲ ಸಾಧ್ಯತೆಯೂ ಇದೆ ನಮ್ಮ 3 ಅಭ್ಯರ್ಥಿಗಳಿಗೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಅಲ್ಲಿಗೆ ಎಲ್ಲೋ ಒಂದು ಕಡೆ ಈ ಮೈತ್ರಿ ಕಸರತ್ತೇನಿತ್ತು, ರಾಜ್ಯಸಭೆಗೆ ಉಳಿದಿರೋ ಮತಗಳನ್ನೆಲ್ಲ ಶೇಖರಿಸಿ ಪಕ್ಷೇತರರು ಅಥವಾ ಇಂಥ ಅಡ್ಡ ಮತದಾನದಿಂದ ಮತ್ತೋರ್ವ ಅಭ್ಯರ್ಥಿಯನ್ನ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳೋ ಪ್ರಯತ್ನ, ಅದರ ಭಾಗವಾಗಿ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಬಟ್ ಈಗ ಬಿಜೆಪಿಯ ಶಾಸಕರೇ ಅಡ್ಡ ಮತದಾನ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮೈತ್ರಿ ನಿರೀಕ್ಷೆ ಮಾಡಿದ್ದದ್ದು ಅಡ್ಡ ಮತದಾನ ಅಥವಾ ಆತ್ಮಸಾಕ್ಷಿಯ ಮತ ತಮಗೆ ಬರಬಹುದೇನೋ ಅಂತ. ಬಟ್ ಅವರ ಪಾಳೆಯದ ಮತಗಳೇ ಈಗ ಕೈಚೆಲ್ಲಿ ಹೋಗ್ತಾ ಇದೆ ಅನ್ಸುತ್ತೆ. ಎಸ್.ಟಿ. ಸೋಮಶೇಖರ್ ಅವರ ಉದಾಹರಣೆ ನೋಡಿದ್ರೆ ವಿಜಯ್, ಏನು ರಾಜಕಾರಣದಲ್ಲಿ ರಾಜ್ಯಸಭಾ ಚುನಾವಣೆ ಸಾಕಷ್ಟು ರಂಗೇರುವಂತದ್ದು. ಕೊನೆ ಕ್ಷಣದಲ್ಲಿ ಏನು ಬಿಜೆಪಿಯ ಎಸ್.ಟಿ. ಸೋಮಶೇಖರ್ ಅವರು ಈಗ ಕಾಂಗ್ರೆಸ್ಗೆ ಮತದಾನವನ್ನ ಮಾಡುವ ಮೂಲಕ ಅಡ್ಡ ಮತದಾನವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಎನ್.ಡಿ.ಎ 5ನೇ ಅಭ್ಯರ್ಥಿ ಇರಿಸಿದಂತ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಇಂಡಿಪೆಂಡೆನ್ಸ್ ಜೊತೆಗೆ ಒಂದು ಕಾಂಗ್ರೆಸ್ನಲ್ಲಿ ಅಸಮಾಧಾನಿತ ಶಾಸಕರಾಗಿದ್ದಾರೆ. ಅವರು ತಮ್ಮ 5ನೇ ಅಭ್ಯರ್ಥಿಗೆ ಮತವನ್ನ ಚಲಾಯಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಆದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಸಾಕಷ್ಟು ರಣತಂತ್ರಗಳನ್ನ ಮೈತ್ರಿ ನಾಯಕರು ಮಾಡ್ತಾ ಇದ್ರು. ಹಲವು ಕಾಂಗ್ರೆಸ್ ಶಾಸಕರನ್ನು ಕೂಡ ಸಂಪರ್ಕ ಮಾಡಿದ್ರು, ಜೊತೆಗೆ ಇಂಡಿಪೆಂಡೆಂಟ್ ಶಾಸಕರನ್ನು ಕೂಡ ಸಂಪರ್ಕ ಮಾಡಿದ್ರು, ಜೊತೆಗೆ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಸಂಪರ್ಕ ಮಾಡಿ ತಮಗೆ ಮತವನ್ನ ನೀಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಎಸ್.ಟಿ. ಸೋಮಶೇಖರ್ ಕಳೆದ ಹಲವು ದಿನಗಳಿಂದ ಪಕ್ಷದಿಂದ ಅಸಮಾಧಾನಗೊಂಡಿದ್ರು. ಜೊತೆಗೆ ಏನು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಉಪಚುನಾವಣೆಯಲ್ಲಿ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟಿರಲಿಲ್ಲ. ಈಗ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷದಿಂದ ಅಂತರವನ್ನು ಕಾಯ್ಕೊಂಡಿದ್ದ ಎಸ್.ಟಿ. ಸೋಮಶೇಖರ್ ಅವರು ಆತ್ಮಸಾಕ್ಷಿ ಮತವನ್ನ ಚಲಾಯಿಸಿದ ಅನ್ನೋ ಮಾತನ್ನ ಪದೇ ಪದೇ ಹೇಳ್ಕೊಂಡೇ ಬರ್ತಿದ್ರು. ಈಗ ಏನು ಮತವನ್ನ ಚಲಾಯಿಸಿರೋ ಸಂದರ್ಭದಲ್ಲಿ ಪ್ರಮುಖವಾಗಿ ಏನು ವಿಪ್ಪನ್ನು ಕೂಡ ತೆಗೆದುಕೊಂಡಿಲ್ಲ ಎಸ್.ಟಿ. ಸೋಮಶೇಖರ್ ಅವರು. ನೇರವಾಗಿ ಮತಗಟ್ಟೆಗೆ ಹೋಗಿರ್ತಾರೆ. ಅಲ್ಲಿ ಒಂದು ಮತವನ್ನ ಚಲಾಯಿಸುವ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಹಾಕಿದ್ದಾರೆ. ನಂತರ ಆ ಒಂದು ಏನು ಮತಪತ್ರವನ್ನ ಪ್ರಮುಖವಾಗಿ ಏಜೆಂಟ್ಗೆ ತೋರಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಬಿಜೆಪಿ ಏಜೆಂಟ್ ಕೂಡ್ತಿದ್ದಂತ ಸುನೀಲ್ ಕುಮಾರ್ ಅವರಿಗೆ ಒಂದು ಪತ್ರವನ್ನು ತೋರಿಸಿದ. ಅದು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಸುನೀಲ್ ಕುಮಾರ್ ಅವರೇ ಸ್ವತಃ ಮಾಹಿತಿಯನ್ನ ನ್ಯೂಸ್ ಫಸ್ಟ್ಗೆ ನೀಡಿರುವಂತದ್ದು. ಹೀಗಾಗಿ ಏನು ಹಲವು ವರ್ಷಗಳಿಂದ ಈ ಒಂದು ಅಡ್ಡ ಮತದಾನ ಆಗುತ್ತೆ ಅನ್ನೋ ಒಂದು ಸಾಕಷ್ಟು ನಿರೀಕ್ಷೆಗಳು ಅಂದ್ರೆ ಚರ್ಚೆ ಆಗ್ತಿತ್ತು. ಅದು ಈಗ ಸ್ಪಷ್ಟವಾಗಿ ಆಗಿರುವಂತದ್ದು. ಈಗ ಬಿಜೆಪಿಯ ಶಾಸಕರೇ ಕಾಂಗ್ರೆಸ್ಗೆ ಒಂದು ಮತವನ್ನು ಕೊಡುವ ಮೂಲಕ ಈ ಒಂದು ಅಡ್ಡ ಮತದಾನವನ್ನ ಮಾಡಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಮತ್ತು ಜೆಡಿಎಸ್ ನಾಯಕರು ಒಂದಷ್ಟು ಪ್ಲಾನ್ಗಳನ್ನ ರೂಪಿಸಿ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರನ್ನ ತಮ್ಮ ಪರವಾಗಿ ಸೆಳಿಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ರು. ಅವರಿಗೆ ಈಗ ಬಿಗ್ ಶಾಕ್ ಅನ್ನ ಎಸ್.ಟಿ. ಸೋಮಶೇಖರ್ ಅವರು ಕೊಟ್ಟಿರುವಂತದ್ದು. ವಿಜಯ್, ಅಲ್ಲಿಗೆ ಮಂಜುನಾಥ, ಈ ಬಾರಿಯ ರಾಜ್ಯಸಭೆ ಚುನಾವಣೆಯಲ್ಲಿ ಮೊದಲ ಕ್ರಾಸ್ ವೋಟಿಂಗ್ ಇದು.
ನಂಬರ್ ಗೇಮ್ ಹೆಂಗ್ ಚೇಂಜ್ ಆಗುತ್ತೆ ಈಗ? ಮೈತ್ರಿ ಲೆಕ್ಕಾಚಾರಗಳೇನಿತ್ತು ಎಲ್ಲ ತಲೆ ಕೆಳಗಾಗುತ್ತೆ ಅಂತ ಭಾವಿಸ್ಕೊಳ್ಬೋದಾ ಈ ಬೆಳವಣಿಗೆಯಿಂದ? ಇನ್ ಮುಂದಕ್ಕೆ ಹೇಗಾಗಬಹುದು ಅನ್ಸತ್ತೆ? ಈಗ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರ ಅಡ್ಡಮತದಾನದ ಪರಿಣಾಮ ಈಗ ಏನು NDA 5ನೇ ಅಭ್ಯರ್ಥಿ ಸೋಲುವ ಭೀತಿ ಎದುರಾಗಿರುವಂತದ್ದು. ಪ್ರಮುಖವಾಗಿ ಅವರು ನಿರೀಕ್ಷೆ ಮಾಡಿದಂತೆ ಇರುವಂತಹ ಬಿಜೆಪಿ ಒಂದು ಶಾಸಕರು 20 ಶಾಸಕರು ಜೊತೆಗೆ JDS ನಲ್ಲಿ ಬೆಳೆಯಿರುವಂತಹ 19 ಶಾಸಕರ ಮತ ತಮಗೆ ಬರುತ್ತೆ. ಜೊತೆಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಕೂಡ ತಮಗೆ ಮತವನ್ನ ಚಲಾಯಿಸ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರು. ಜೊತೆಗೆ ಕಾಂಗ್ರೆಸ್ನ ಒಂದಿಬ್ಬರು ಶಾಸಕರು ತಮ್ಮ ಪರವಾಗಿ ಮತ ಚಲಾಯಿಸುವ ಸಾಧ್ಯತೆ ಇದೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ಏನು ಕುಪೇಂದ್ರ ರೆಡ್ಡಿ ಅವರಾಗಿರ್ಬೋದು, ಜೊತೆಗೆ JDS ಬಿಜೆಪಿ ನಾಯಕರು ಕೂಡ ಲೆಕ್ಕಾಚಾರ ಹಾಕೊಂಡು ಕುಳಿತಿದ್ರು. ಆದ್ರೆ ಪ್ರಮುಖವಾಗಿ ಬೇಸಿರುವಂತ 41 ಓಟುಗಳು ಏನು JDS ಬಿಜೆಪಿ ಮತಗಳಿದ್ವು, ಆ ಒಂದು ಮತಗಳಲ್ಲಿ ಒಂದು ಮತ ಈಗ ಕಡಿಮೆ ಆಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಕುಪೇಂದ್ರ ರೆಡ್ಡಿ ಅವರಿಗೆ ಗೆಲ್ಲುವ ಅವಕಾಶಗಳು ಕ್ಷೀಣಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಡ್ಡಮತದಾನ ಪರಿಣಾಮ ಒಂದು ಮತ ಕಳ್ಕೊಳ್ತಾರೆ. ಜೊತೆಗೆ ಏನು ಉಳಿದಂತ ಮತಗಳು ಬಂದರೂ ಕೂಡ ಇಲ್ಲಿ ಎಲ್ಲೋ ಗೆಲ್ಲುವಂತ ಅವಕಾಶಗಳು ಕಡಿಮೆ ಆಗುತ್ತೆ. ಹೀಗಾಗಿ ಕುಪೇಂದ್ರ ರೆಡ್ಡಿ ಅವರಿಗೆ ಒಂದು ನಿರಾಸೆ ಅಂತ ಹೇಳ್ಬೋದು. ಜೊತೆಗೆ ಉಳಿದಂತೆ ಏನು ಈ ಒಂದು ಫಲಿತಾಂಶ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಜೊತೆಗೆ ಬಿಜೆಪಿಯ ಒಂದು ಅಭ್ಯರ್ಥಿ ಅನಾಯಾಸವಾಗಿ ಗೆಲ್ಲೋದಕ್ಕೆ ಅವಕಾಶ ಇತ್ತು, ಅದು ಬಹುತೇಕ ನಿಶ್ಚಿತ ಅಂತ ಹೇಳ್ಬೋದು. ಜೊತೆಗೆ ಏನು ಈ ಒಂದು ಅಡ್ಡಮತದ ಪರಿಣಾಮ ಏನು ಆತ್ಮವಿಶ್ವಾಸದ ಮತಗಳು ಬರ್ತವೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಂತ ದಳಪತಿಗಳಿಗೂ ಕೂಡ ನಿರಾಸೆ ಆಗಿದೆ. ಯಾಕಂದ್ರೆ ಅವರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಮತ ಹಾಕಿದ್ದೇನೆ, ಯಾವ ಲೀಡರ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತೆ ಅವ್ರಿಗೆ ನಾನೇನ್ ಮತ ಹಾಕಿದ್ದೀನಿ ಅಂತದನ್ನ ಅವ್ರಿಗೆ ತೋರಿಸಿದ್ದೀನಿ. ಆತ್ಮಸಾಕ್ಷಿಯಾಗಿ ಆತ್ಮಸಾಕ್ಷಿ ಓಕೆ, ಎಸ್ ಟಿ ಸೋಮಶೇಖರ್ ಅವರ ಪ್ರತಿಕ್ರಿಯೆ ನೋಡ್ತಾ ಇದ್ರಿ. ಮತದಾನ ಆದ ನಂತರದಲ್ಲಿ ಅವರು ಮಾಧ್ಯಮಗಳಿಗೆ ಮಾತಾಡ್ತಾ ಇದ್ರು. ನೇರವಾಗಿ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದೀನಿ ಅಂತ ಹೇಳಲಿಲ್ಲ, ಬಟ್ ಅವ್ರ ಹೇಳಿಕೆಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೀನಿ. ಇಷ್ಟೇ ಅವ್ರು ಹೇಳ್ತಾ ಇರೋದು, ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದೊಂದು ರೀತಿ ಕೌಂಟರ್ ಅಂದ್ರೆ ಅನ್ಕೋಬಹುದು. ಯಾಕಂದ್ರೆ ನಾನು ಆತ್ಮಸಾಕ್ಷಿ ಮತಗಳನ್ನು ಕೇಳ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಅದಾದ್ಮೇಲೆ ಇವತ್ತು ಬೆಳಗ್ಗೆಯಿಂದ ಪ್ರತಿಕ್ರಿಯೆಗಳು ನೋಡ್ತಾ ಇದ್ದೀವಿ. ಈಗ ನಾನು ಆತ್ಮಸಾಕ್ಷಿ ಮತನೇ ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಹಿಂದೆ ನಿಂತ್ಕೊಳ್ಳಿ ಸರ್, ಬೀಳ್ಬೇಡಿ, ಮೇಲ್ ಬೀಳ್ಬೇಡಿ, ಹಿಂದೆ ನಿಂತ್ಕೊಳ್ಳಿ ಸರ್. ಆಯ್ತು, ಕಳ್ಬೇಡ್ರಿ, ನಿಂತ್ಕೊಳ್ಳಿ. 2 ಜನ ಕೈ ಬಿಡೋಣ ಅಂತ ಮೇಲ್ ಬಿಡಿ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ಯಾರಿಗೆ ಮತ ತೋರಿಸ್ಬೇಕು ಅಂತಿದೆ ಅವ್ರಿಗೆ ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತೇಳಿ ಅವ್ರಿಗೆ ನಾನು ತೋರಿಸಿ ಬಾಕ್ಸ್ಗೆ ಹಾಕಿದ್ದೇನೆ ಅಷ್ಟೇ. ಅವ್ರಿಗೆ ಹೇಳಿದ್ದೀನಿ, ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿದ್ದೀನಿ. ಯಾರು ಮಾಡಿಲ್ಲ. ಸೊ ಇದಿಷ್ಟೇ ಪ್ರತಿಕ್ರಿಯಿಸಿದ್ದು ಎಸ್ ಟಿ ಸೋಮಶೇಖರ್ ಅವರು. ನಾನು ಆತ್ಮಸಾಕ್ಷಿಯ ಮತವನ್ನೇ ಹಾಕಿದ್ದೀನಿ, ಯಾರಿಗೆ ಹಾಕಬೇಕು ಅವ್ರಿಗೆ ಹಾಕಿದ್ದೀನಿ, ಜೊತೆಗೆ ಅಲ್ಲಿ ಯಾರಿಗೆ ಮತ ಹಾಕ್ತಿದ್ದೀನಿ ಅಂತ ಅಲ್ಲಿದ್ದಂಥ ಲೀಡರಿಗೆ ತೋರಿಸ್ಬೇಕು, ನನ್ನ ಮತ ಯಾರಿಗೆ ಅನ್ನೋದನ್ನ ಅವ್ರಿಗೆ ಸ್ಪಷ್ಟವಾಗಿ ತೋರಿಸಿ ಅಲ್ಲಿಂದ ಹೊರಗೆ ಬಂದಿದ್ದೀನಿ ಅಂದ್ರು. ಇನ್ನು ಕಾಂಗ್ರೆಸ್ನವ್ರು ನಿಮ್ಮನ್ನು ಸಂಪರ್ಕ ಮಾಡಿದ್ರ ಅಂತ ಕೇಳಿದ ಪ್ರಶ್ನೆಗೆ ಇಲ್ಲ, ಯಾರು ನನ್ನನ್ನು ಸಂಪರ್ಕಿಸಿಲ್ಲ ಅಂತಷ್ಟೇ ಹೇಳಿದ್ದಾರೆ. ಅಡ್ಡ ಮತದಾನ ಮಾಡಿದ್ದಾರೆ ಮಾಜಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.